ಈ ಹಾಡು ಉಟ್ಕೊಂಡಿದ್ದು ಹೇಗೆ ಮತ್ತು ಇದು ಯಾವ ಸಂದರ್ಭ ಅಂದರೆ ಯಾವ ಟೈಮಲ್ಲಿ ಬರೆದಿದ್ದು, ಬೆಳಗ್ಗೆನೋ ಸಂಜೆನೋ ಅಥವಾ ಬೇರೆ ಎಲ್ಲಿ ಬರೆದ್ರಿ ಅನ್ನೋದಂತೂ? ಇದನ್ನೇ ನಾನು ಅವನು ಮಾತಾಡಿದ್ದು, ನಾನು ಅವರು ಮಾತಾಡಿದ್ವಲ್ಲ. ಅದು ನಿಮ್ಮ ಭಾಷೆ ನಮ್ಗೆ ಅದು ಅರ್ಥ ಆಗಲಿಲ್ಲ, ಅದಕ್ಕೋಸ್ಕರ ಅರ್ಥ ಆಗಲ್ಲ. ಒಂದು ಎರಡನೇದು, ಹರಿ ಅವ್ರಿಗೆ ಅದು ಹೆಂಗೆ ಕನ್ವಿನ್ಸ್ ಮಾಡೋ ಪದಗಳನ್ನೆಲ್ಲ ಜೋಡಣೆ ಮಾಡಿ ಹಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದು ಒಂದು ಪ್ರಶ್ನೆ ನಮಗೆ. ಅದು ಅವ್ರಿಗೆ ಅರ್ಥ ಆಯಿತು ಅಥವಾ ಏನೋ ಅವ್ರು ಬಂದಿದ್ದು ಹೇಳಿದ್ರು ಏನೋ ಗೊತ್ತಾಗಲ್ಲ. ನೀನು ಹರಿಯವ್ರ ದನಿಲಿ ಕೇಳಬೇಕಂತ ನನಗೆ ಅದು ತುಂಬ ಆಸೆ. ಸಾಯಂಕಾಲ ಟೈಮ್ ಹಾರಿಬಲ್ 24 ಅಂತ ಅವ್ರು ಹೇಳ್ತಾರೆ. ಇವಾಗ ನಿನ್ನ ಒಳಗಡೆನೂ ಏನೋ ಹುಟ್ಟುತ್ತೆ, ನೋಡ್ತಾ ಇರ್ಬೇಕಾದ್ರೆ. ಹರಿ ಎರಡು ಅದು ಹಾರಿಬಲ್ 24 ಮಾತ್ರ. ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾನೆ. ನಾನು ಹಾಡಿದಾಗ ಅದು ಹಾರಿಬಲ್ ಆಗುತ್ತೆ. ಇದರಲ್ಲಿ ಯಾವುದು ಹಾಡುವಂಥ ಸಾಹಿತ್ಯ ನಾನು ಹಾಡೇ ಇಲ್ಲ. ಮತ್ತೆ ಫ್ರೆಶ್ ಆಗಿ ಜುಬ್ರಿಷ್ ಒಂದು ಇನ್ನೊಂದು ಬೇರೆ ಏನೋ ಬರುತ್ತೆ ನಾನು ಹಾಡಿದ್ರೆ. ತುಂಬ ಕಷ್ಟ ಇದೆ ಸಾಹಿತ್ಯ ನೋಡೋದ, ಮೈಕ್ ಮುಂದೆ ಹಾಡೋದ, ತುಂಬ ಕಷ್ಟ ಅದು. ಭಟ್ರೆ ಶಂಕರ್ ಅಂತ ಈ ಹಾಡಲ್ಲಿ ಶೃಂಗಾರ ರಸ ಹೆಚ್ಚಿಗೆ ಕಾಣ್ತಾ ಇದೆ. ಮೊದಲಿಂದ ಕೊನೆಯ ತನಕ ನೋಡಿದಾಗ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹಾಡಿತ್ತಲ್ವಾ, ಅದ್ರ ಹಿನ್ನೆಲೆ ಏನು ನಾವು ಅರ್ಥ ಮಾಡ್ಕೊಂಡಾಗ ಆ ಪದಗಳು ನಮಗೆ ಬೇರೆ ಅರ್ಥನೇ ಕೊಡುತ್ತೆ. ಆ ರೀತಿ ನಿಮ್ದು ಈ ಸಾಂಗಲ್ಲಿ ನೋಡಿದಾಗ ಮೊದಲಿನಿಂದ ಕೊನೆಯ ತನಕ ಕೂಡ ಅದೇ ರೀತಿ ಒಂದು ಶೃಂಗಾರ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಮ್ಮ ಗುರುಗಳು ಕೇಳಿದ್ರು ಯಾವ ಸಮಯದಲ್ಲಿ ಈ ಸಾಂಗ್ ಬರೆದಿದ್ರು ಅಂತ. ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಆಗ ಹೇಳಿದೆ, ಅದು ಆಷಾಢದ ಟೈಮು. ನನ್ನ ಆಫೀಸಲ್ಲಿ ಸಿಕ್ಕಾಬಿಟ್ಟೆ ದೊಡ್ಡ ದೊಡ್ಡ ಕಿಟಕಿಗಳು, ಗಾಳಿ ಬೀಸ್ತಾ ಇತ್ತು. ಹರಿಕೃಷ್ಣ ವಾಕಿಂಗ್ ಮಾಡಿಕೊಂಡ್ರು. ಆಷಾಢದ ಎಫೆಕ್ಟ್ ಅವರಿಗಿತ್ತೋ ನನಗಿತ್ತೋ ಗೊತ್ತಿಲ್ಲ, ಬಟ್ ಇದು ಹುಟ್ಟಿದ್ದು ಆ ಟೈಮಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಿಜಯವಾಣಿಯಿಂದ ಶಿವ ಅಂತ. ಈ ಅನರ್ಥ ಭಾಷೆಯನ್ನು ಮಾತಾಡ್ಬೋದು, ಬರೇ ಕಷ್ಟ. ಅಂದರೆ ಈಗ ಒಮ್ಮೆ ಮಾತಾಡಿರ್ತೀವಿ, ನೆಕ್ಸ್ಟ್ ಏನು ಅದನ್ನು ನೆನೆಸ್ಕೊಂಡು ಏನೋ ಮಾತಾಡಿದ್ವಿ ಅಂತ ಆಗುತ್ತೆ. ಇಲ್ಲಿ ಸಂಭಾಷಣೆ ಇದೆ, ಹಾಡು ಇದೆ. ಅದೇ ನೀವು ಬರೀತಾ ಇದ್ರಿ ಸರ್, ಅದು ಏನು ಮತ್ತೆ ಅದೇ ಮಾತಾಡಿದ್ದು ಅದೇ ಇರ್ತಿತ್ತ ಅಥವಾ ಬೇರೆ ಬೇರೆ ಚೇಂಜಸ್ ಆಗ್ತಿತ್ತ? ಇಲ್ಲ, ಅದು ತುಂಬ ಒಳ್ಳೆ ಪ್ರಶ್ನೆ ಇದು. ಅದು ಬರೆದಾಗ ತುಂಬ ಟೆನ್ಷನ್ ಆಗುತ್ತದು. ಅದೇ ಯಾಕೆ ಬರಿಬೇಕು? ಪ್ರಪಂಚದಲ್ಲಿ ಏನು ಬೇಕಾದ್ರೂ ಬರಿಬೋದು ನಾವು. ಪ್ರಪಂಚದಲ್ಲಿ ಯಾವ ಅಕ್ಷರಗಳನ್ನು ಬೇಕಾದ್ರೂ ಆ ಮೀಟ್ರಿಗೆ ಜೋಡಿಸ್ಬಹುದು. ಅದಕ್ಕೆ ಪ್ರಾಸ ಬೇಕಿಲ್ಲ, ಮತ್ತೊಂದು ಬೇಕಿಲ್ಲ. ಅದು ಹಾಡಿದಾಗ ಹರಿ ಅಂತೂ ತುಂಬ ಅರ್ಥ ಇದೆ ಇದರಲ್ಲಿ ಅನ್ನೋ ಥರ ಕೇಳಿಸಂಗೆ ಹಾಡ್ತಾರೆ. ನನಗೆ ಅದು ತುಂಬ ಟೆನ್ಷನ್ ಆಗುತ್ತೆ. ಈ ಪದದ ಬದಲು ಇದನ್ನು ಬರಿಬೋದಿತ್ತು, ಇದು ಬಾಯಿಗೆ ಬರ್ತದೆ. ಒಂದ್ಸತಿ ಅಂತೂ ಹರಿಕೃಷ್ಣ ಒಂದು ಚರಣ ಬರಿಬೇಕಾರೆ, ನೀವು ಅದು ಯಾವುದೋ ಒಂದು 5-6 ತಿಂಗಳ ಹಿಂದೆ ಬರೆದಿರೋ ಮನೋಧರ್ಮದಲ್ಲಿ ಇದನ್ನ ಬರೆದಿಲ್ಲ ಅಂದರು. ಅದರಿಂದ ಜನ್ಯವಾದಿದು ಅಂತ ಅನ್ನಿಸ್ಬೇಕು. ಹರಿ ಅದು ಏನ್ರಿ ಅದು, ನೀವು ಹಂಗೆ ಹೇಳ್ಬಿಟ್ರೆ ಅದು ಅವತ್ತು ಏನು ಇಡ್ಲಿ ತಿಂದಿದ್ನೋ ಅದು ಬಂದಿರುತ್ತೆ. ಇವತ್ತು ಇಡ್ಲಿ ತಿನ್ನಕ್ಕಲ್ಲಿ ಪ್ರೇಮನೋ ಕಾಮೋ ಶೃಂಗಾರವೋ ಅವ್ರು ಹೇಳ್ದಂಗೆ ಏನೋ ಒಂದು ಬೇಕಲ್ಲ, ಹೀರೋ ಇಂಟ್ರೊಡಕ್ಷನ್, ಅಂಥದ್ದು ಏನೋ ಉದ್ದೇಶಗಳೇ ಇಲ್ಲ. ಕೊನೆಗೆ ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ಯಾಕಂದರೆ ಹಾಡುಗಾರ ಅವನಿಗೆ ಹಾಡ್ಬೇಕಾದ್ರೆ ಗೊತ್ತಾಗುತ್ತದು, ನಾನು ಅದನ್ನು ಹಾಡಿದಾಗ ಹಂಗಿತ್ತು, ಈ ಪದದ ಜೋಡಣೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಒಂದು 6-8 ತಿಂಗಳು ಶೂಟಿಂಗ್ ಮಾಡಿ ಅವ್ರಲ್ಲಿ ಇಲ್ಲಿ ಕೂಗಾಡಿ ನಮ್ಮದು ಮೈಂಡ್ ಎಲ್ಲ ಗಬ್ಬೆದೋಗಿರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.